ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಲ್ಯಾಪ್ಟಾಪ್ ಕೀಬೋರ್ಡ್ ಆಟೋಮೆಟಿಕ್ ಪ್ರೆಸ್ ಆಗ್ತಾ ಇದ್ದರೆ, ಸೊ ಆಟೋಮೆಟಿಕ್ ಟೈಪಿಂಗ್ ಆಗ್ತಾ ಇದ್ದರೆ ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ಟೆಕ್ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ಇನ್ಸ್ಟೆಂಟ್ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಮೊದಲಿಗೆ ಬಂದು ತಲುಪುತ್ತೆ. ಸೊ ತಡೆಯೋಕ್ಕೆ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಟ್ ಪ್ಯಾಡ್ನ ಓಪನ್ ಮಾಡಿದ ನಂತರ ಸೊ ಈ ರೀತಿ ನೋಡ್ತಿರ್ಬೋದು, ಈ ರೀತಿ ಆಟೋಮೆಟಿಕ್ ಪ್ರೆಸ್ ಆಗ್ತಾ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಅದಕ್ಕೆ ಆಲ್ಟರ್ನೇಟಿವ್ ಏನು ಎಲ್ಲ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಕೀಬೋರ್ಡ್ ಅಥವಾ ಕೀಪ್ಯಾಡ್ ಪ್ರಾಬ್ಲಮ್ ಇದೆ. ಸೊ ಕೀಪ್ಯಾಡ್ ಪ್ರಾಬ್ಲಮ್ ಇರೋದ್ರಿಂದ ಆಟೋಮೆಟಿಕ್ ಪ್ರೆಸ್ ಆಗ್ತಾ ಇರುತ್ತೆ ಈ ಥರ. ಸೊ ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಕೀಬೋರ್ಡ್ನ ರೀಪ್ಲೇಸ್ ಮಾಡಬೇಕು. ಸೊ ರೀಪ್ಲೇಸ್ ಮಾಡುವಾಗ ನಮಗೆ ಅದೇ ಕಂಪ್ನಿಯ ಅದೇ ಮಾಡೆಲ್ನ ಕೀಪ್ಯಾಡ್ ನಮಗೆ ಸಿಗೋದಿಲ್ಲ. ಸೊ ಸಿಗದಿದ್ದಾಗ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಮತ್ತೊಮ್ಮೆ ತೋರಿಸ್ತೀನಿ ಲ್ಯಾಪ್ಟಾಪಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿ. ಮೊದಲನೇದಾಗಿ ನಾನು ನೋಟ್ ಪ್ಯಾಡ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಓಪನ್ ಮಾಡಿ ಮ್ಯಾಕ್ಸಿಮೈಸ್ ಮಾಡಿದ ನಂತರ ಬಟನ್ಸ್ ಆಟೋಮೆಟಿಕ್ ಪ್ರೆಸ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಬಟನ್ನು ಪ್ರೆಸ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ನೀವು ಸಹ ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ಈ ಸ್ಟೆಪ್ನ ಫಾಲೋ ಮಾಡ್ಬೋದು. ನಿಮ್ಮ ಲ್ಯಾಪ್ಟಾಪ್ ಏನಾದರೂ ಓಲ್ಡ್ ಮಾಡಲಾಗಿದ್ದು ಅದಕ್ಕೆ ಸೂಟಬಲ್ ಕೀಬೋರ್ಡ್ ಸಿಗಲಿಲ್ಲ ಅಂದರೆ ಒಂದು ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಹಾಗೂ ಫ್ಲ್ಯಾಟ್ ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು. ಸೊ ಅದನ್ನು ನೀವು ಈಸಿಯಾಗಿ ನಿಮ್ಮ ಮನೆಯಲ್ಲೇ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದು. ಲ್ಯಾಪ್ಟಾಪ್ ಬ್ಯಾಕ್ ಸೈಡಲ್ಲಿ 3 ಸ್ಕ್ರೂಸ್ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಆಗಿರುತ್ತೆ, ಸೊ ನೋಡ್ತಾ ಹೋಗಿ. ಸೊ ಮೊದಲನೇದಾಗಿ ನಾವು ಲ್ಯಾಪ್ಟಾಪ್ ಬ್ಯಾಟ್ರಿನ ರಿಮೂವ್ ಮಾಡಬೇಕಾಗುತ್ತೆ. ಬ್ಯಾಕ್ ಕವರ್ನ ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ ಪುಲ್ ಅಂತ ಆಪ್ಷನ್ ಇರುತ್ತೆ. ಸೊ ಇಲ್ಲಿ 2 ಸ್ಕ್ರೂನ ರಿಮೂವ್ ಮಾಡಿಬಿಟ್ಟು ನಾವು ಬ್ಯಾಕ್ ಕವರ್ನ ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ನಾನು 2 ಸ್ಕ್ರೂನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ 2 ಸ್ಕ್ರೂನ ರಿಮೂವ್ ಮಾಡಿದ ನಂತರ ಈ ರೀತಿ ಬ್ಯಾಕ್ ಕವರ್ನ ರಿಮೂವ್ ಮಾಡ್ಬೋದು. ಅದೇ ರೀತಿ ಸ್ಲೈಡ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರ್ಯಾಮ್, ಹಾರ್ಡ್ ಡಿಸ್ಕ್ ಮತ್ತು RTC ಬ್ಯಾಟ್ರಿ, ವೈಫೈ ಮಾಡೆಲ್ ಎಲ್ಲ ಇಲ್ಲಿ ಇರುತ್ತೆ. ಸೊ ಇಲ್ಲಿ ನಾನು ಕೀಪ್ಯಾಡ್ ರಿಮೂವ್ ಮಾಡೋದಕ್ಕೆ 3 ಸ್ಕ್ರೂ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಕೀಪ್ಯಾಡ್ ಸಿಂಬಲ್ ಕೊಟ್ಟಿದ್ದಾನೆ, ಅಲ್ಲಿ ಒಂದು ಸ್ಕ್ರೂ ಇರುತ್ತೆ. ಸೊ ಅದೇ ರೀತಿ ಇನ್ನೂ 2 ಇರುತ್ತೆ. ಸೊ ಅವೆರಡನ್ನು ಟೋಟಲ್ 3 ಸ್ಕ್ರೂನ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ 3rd ಒನ್ ಇರೋ ಸ್ಕ್ರೂನ ರಿಮೂವ್ ಮಾಡಿದ ತಕ್ಷಣ ನಿಮಗೆ ಕೀಬೋರ್ಡ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಇಷ್ಟು ಸ್ಟೆಪ್ನ ನೀವು ಫಾಲೋ ಮಾಡಿ. ನೋಡ್ತಿರ್ಬೋದು ಇಲ್ಲಿ 3 ಸ್ಕ್ರೂನು ಸಹ ರಿಮೂವ್ ಮಾಡಿದ್ದೀನಿ. ಇದು ಕೀಬೋರ್ಡ್ಗೆ ಹಾಕಿರುವಂಥ ಸ್ಕ್ರೂಸ್ ಆಗಿರುತ್ತೆ. ಮ್ಯಾಗ್ನೆಟ್ನ ಈ ಥರ ನೀವು ಅದಕ್ಕೆ ಹಾಕಿದ್ರೆ ಈ ಥರ ಸ್ಕ್ರೂಸ್ ಎಲ್ಲ ಸೇಫ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಕೀಬೋರ್ಡ್ನ ರಿಮೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಮೇಲೆ ಒಂದು ಪ್ರೊಟೆಕ್ಷನ್ ಕವರ್ ಕೊಟ್ಟಿರ್ತಾರೆ, ಡಸ್ಟ್ ಹೋಗ್ದಂಗೆ ಇರಲಿ ಅಂತ. ಸೊ ಅದನ್ನು ರಿಮೂವ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲೊಂದು ಇಂಟರ್ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರೆ, ಅದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. ಸೊ ತುಂಬ ಡೆಲಿಕೇಟಾಗಿ ರಿಮೂವ್ ಮಾಡಬೇಕು. ನೀವು ರಫಾಗೆ ರಿಮೂವ್ ಮಾಡಿದ್ದೀರಾ ಅಂದರೆ ಕೀಬೋರ್ಡ್ ಹಾಳಾಗೋ ಸಾಧ್ಯತೆ ಇರುತ್ತೆ. ಸೊ ಇಂಟರ್ಲಾಕ್ ಸಿಸ್ಟಮ್ ಎಲ್ಲಿ ಕೊಟ್ಟಿರ್ತಾರೆ ಸೊ ಆ ಜಾಗದಲ್ಲಿ ನೀವು ರಿಮೂವ್ ಮಾಡಿ ಲಿಫ್ಟ್ ಮಾಡಬೇಕಾಗುತ್ತೆ. ಪ್ಲಾಸ್ಟಿಕ್ ಶೀಟ್ನ ಯೂಸ್ ಮಾಡಿಕೊಂಡು ನೀವು ಇಂಟರ್ಲಾಕ್ನ ಈಸಿಯಾಗಿ ಅನ್ಲಾಕ್ ಮಾಡ್ಬೋದು. ಅನ್ಲಾಕ್ ಮಾಡಿ ನೀವು ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ನಾನು
ಲಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕೀಪ್ಯಾಡು ಓಪನ್ ಆಗುತ್ತೆ. ನೆಕ್ಸ್ಟ್ ಓಪನ್ ಮಾಡಿದ ನಂತರ ಇಲ್ಲೊಂದು ಬಸ್ ಬಾರ್ ಕನೆಕ್ಟ್ ಇರುತ್ತೆ, ಅದನ್ನು ರಿಮೂವ್ ಮಾಡಿದ್ರೆ ನಿಮಗೆ ಕೀಪ್ಯಾಡು ಸಿಗುತ್ತೆ. ನೋಡ್ತಿರ್ಬೋದು ಮಾಡಲ್ ಸಹ ನಾನು ಮಾರ್ಕರಲ್ಲಿ ಬರೆದಿದ್ದೀನಿ. ಈ ಮಾಡಲು ಕೀಬೋರ್ಡ್ ಸಿಕ್ಕಿದ್ರೆ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಕೀಬೋರ್ಡ್ ಹಾರ್ಡ್ವೇರ್ ಇಶ್ಯೂ ಇರೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಕೀಬೋರ್ಡ್ನ ರೀಪ್ಲೇಸ್ ಮಾಡಬೇಕಾಗತ್ತೆ. ಕೀಬೋರ್ಡ್ ಸಿಗದಿರೋ ಕಾರಣದಿಂದ ನಾನು ಈ ಸ್ಟೆಪ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಆಲ್ಟರ್ನೇಟಿವ್ ಮೆಥಡ್ ಬಂದು ಡಿಸ್ಕನೆಕ್ಟ್ ಮಾಡಿಬಿಟ್ಟು ಹಾಗೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೀಪ್ಯಾಡ್ನ ಕರೆಕ್ಟಾಗಿ ಫಿಕ್ಸ್ ಮಾಡಿದ ನಂತರ ಲ್ಯಾಪ್ಟಾಪ್ ಬ್ಯಾಟ್ರಿನ ನೀವು ಮತ್ತೊಮ್ಮೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಪ್ರೆಸ್ ಮಾಡಿದ ತಕ್ಷಣ ಲಾಕ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲ್ಯಾಪ್ಟಾಪ್ನ ಆನ್ ಮಾಡಿಬಿಟ್ಟು ಕೀಬೋರ್ಡು ಡಿಸೇಬಲ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾವು ಡಿಸೇಬಲ್ ಮಾಡಿದ್ದೀವಿ ಡಿಸ್ಕನೆಕ್ಟ್ ಮಾಡಿ. ಕ್ರಾಸ್ ಚೆಕ್ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಆನ್ ಮಾಡಿದ್ದೀನಿ. ವಿಂಡೋಸ್ ಸ್ಟಾರ್ಟ್ ಆಗ್ತಿದೆ. ಈಗ ನಾನು ನೋಟ್ ಪ್ಯಾಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಆಟೋಮೆಟಿಕ್ ಪ್ರೆಸ್ ಆಗ್ತಾ ಇಲ್ಲ. ಕೀಬೋರ್ಡ್ನ ಡಿಸೇಬಲ್ ಮಾಡಿದ್ದೀವಿ. ಹಾರ್ಡ್ವೇರ್ ಇಶ್ಯೂ ಇರೋದ್ರಿಂದ ಆಟೋಮೆಟಿಕ್ ಬಟನ್ ಪ್ರೆಸ್ ಆಗ್ತಾಯಿತ್ತು. ಆ ಪ್ರಾಬ್ಲಮ್ ಈಗ ಸಾಲ್ವ್ ಆಗಿದೆ. ನೆಕ್ಸ್ಟ್ ಈಗ ನಾನು ಒಂದು ಡಿವೈಸ್ನ ತೋರಿಸ್ತೀನಿ. ಸೊ ಈ ಡಿವೈಸ್ನ ಯೂಸ್ ಮಾಡಿಕೊಂಡು ನೀವು ಈ ಪ್ರಾಬ್ಲಮ್ನ ಮೀನ್ಸ್ ಆಟೋಮೆಟಿಕ್ ಪ್ರೆಸ್ ಆಗ್ತಿತ್ತಲ್ಲ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಎಲ್ಲ ಬಟನ್ಸು ನೀವು ವರ್ಕ್ ಆಗೋ ಥರ ಯೂಸ್ ಮಾಡ್ಕೊಬೋದು. ಇದೊಂದು ಬ್ಲೂಟೂತ್ ಕೀಬೋರ್ಡ್ ಆಗಿರುತ್ತೆ. ಅನ್ಬಾಕ್ಸಿಂಗ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ ಫುಲ್ ಸ್ಪೆಸಿಫಿಕೇಷನ್ನ ತಿಳ್ಕೊಳ್ಳಿ. ಫ್ರೆಂಡ್ಸ್ ನೋಡ್ತಿರ್ಬೋದು ಈಗ ಮತ್ತೊಮ್ಮೆ ನಾನು ಕೀಪ್ಯಾಡ್ ಡಿಸೇಬಲ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ. ಡಿಸ್ಕನೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಬ್ಲೂಟೂತ್ ಕೀಬೋರ್ಡ್ನ ನಾನು USB ಡೋಂಗಲ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ. ಪೂರ್ತಿ ಆಪ್ಷನ್ ನೀವು ಈ ಕೀಪ್ಯಾಡ್ನ ಬಳಸ್ಕೊಂಡು ಯೂಸ್ ಮಾಡ್ಕೋಬೋದು. ಲ್ಯಾಪ್ಟಾಪು ಸಹ ವರ್ಕ್ ಆಗ್ತಾ ಇರುತ್ತೆ. ನಿಮಗೆ ಈ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆಗುತ್ತೆ. ನೋಡ್ತಿರ್ಬೋದು ಸ್ಮಾಲ್ ಸೈಜಲ್ಲಿದೆ. ಸೊ ಇಲ್ಲಿ 2 ಶೆಲ್ನ ಹಾಕಬೇಕಾಗುತ್ತೆ. ಒಂದು USB ಡೋಂಗಲ್ನ ಸಹ ಕೊಟ್ಟಿರ್ತಾರೆ. ಆನ್ ಬಟನ್ ಇದೆ. ಸೊ ಈ USB ಡೋಂಗಲ್ನ ಇನ್ಸ್ಟಾಲ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಫುಲ್ ಬಟನ್ಸ್ ಏನು ಲ್ಯಾಪ್ಟಾಪಲ್ಲಿದೆ ಅದೇ ವರ್ಕು ಇದರಲ್ಲೂ ಸಹ ಆಗುತ್ತೆ. ಸೊ ನೋಡ್ತಿರ್ಬೋದು ಮತ್ತೊಮ್ಮೆ ಓಪನ್ ಮಾಡಿ ನಾನು ಟೈಪ್ ಮಾಡಿ ತೋರಿಸ್ತೀನಿ. ಎಲ್ಲ ಬಟನ್ಸ್ ಸಹ ಕೆಲಸ ಮಾಡುತ್ತೆ, ವರ್ಕ್ ಆಗುತ್ತೆ. ಸೊ ಈ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಲ್ಯಾಪ್ಟಾಪ್ ಕೀಬೋರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದು. ಒಳ್ಳೆ ಕಂಪ್ನಿಯ ಕೀಬೋರ್ಡ್ ಆಗಿದೆ. ಕೀಬೋರ್ಡ್ ಬಗ್ಗೆ ಪೂರ್ತಿಯಾದ ಮಾಹಿತಿ ಬೇಕು ಅಂದರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಪೂರ್ತಿಯಾದ ಸ್ಪೆಸಿಫಿಕೇಷನ್ನ ತಿಳ್ಕೊಂಡು ನೀವು ಸಹ ಪರ್ಚೇಸ್ ಮಾಡಿ. ಈ ಥರ ಪ್ರಾಬ್ಲಮ್ ನಿಮಗೂ ಬಂದಿದ್ದರೆ ಈ ಪ್ರಾಬ್ಲಮ್ಗೆ ಈ ಥರ ನೀವು ಸೊಲ್ಯೂಷನ್ನ ಕಂಡುಹಿಡ್ಕೊಬೋದು. ಸೊ ನೋಡ್ತಿರ್ಬೋದು ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಯಿತು ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಾರಿ ಇನ್ನು ಬ್ಯಾಕ್ ಕವರ್ನ ನಾನು ಕ್ಲೋಸ್ ಮಾಡಿಲ್ಲ. ಸೊ ಮೊದಲನೇದಾಗಿ ನೀವು 3 ಸ್ಕ್ರೂ ಕೊಟ್ಟಿರ್ತಾರೆ ಯಾವುದಕ್ಕೆ, ಕೀಪ್ಯಾಡ್ಗೆ. ಅದನ್ನು ನೀವು ಇನ್ಸ್ಟಾಲ್ ಮಾಡಿ ಟೈಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ಏನಾಗುತ್ತೆ, ಕೀಪ್ಯಾಡ್ ನಿಮಗೆ ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಈಗ ಬ್ಯಾಕ್ ಕವರ್ನ ಕ್ಲೋಸ್ ಮಾಡಿದ ನಂತರ 2 ಸ್ಕ್ರೂ ಕೊಟ್ಟಿರ್ತಾರೆ, ಅವನ್ನು ಸಹ ನೀವು ಇನ್ಸ್ಟಾಲ್ ಮಾಡಿ ಟೈಟ್ ಮಾಡಬೇಕಾಗುತ್ತೆ. ಟೈಟ್ ಮಾಡಿದ ನಂತರ ಸೊ ಇಲ್ಲಿ USB ಇದೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಓಪನ್ ಮಾಡಿದ ನಂತರ ಈ ಕವರ್ನ ಹಾಕೋದನ್ನು ಮರಿಬಾರ್ದು. ಸೊ ಹಾಕಿದ ನಂತರ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.